ಇಡೀ ಇಂಡಿಯಾದಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಇಂತ ಎಕ್ಸ್ಪೆರಿಮೆಂಟ್ ಮಾಡಿದ್ ನಾನೇ. ಇಂತ ಅವಕಾಶ ಸಿಕ್ಕಿದ್ ನನಗೇನೆ. ಲೈವ್ ಪೇಂಟಿಂಗ್ ಮಾಡ್ತಾ ಒಬ್ಬ ಪಾಪ್ಯುಲರ್ ವ್ಯಕ್ತಿನ ಇಂಟರ್ವ್ಯೂ ಮಾಡೋ ಭಾಗ್ಯ ನಂದಾಗಿತ್ತು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಭಿಷೇಕ್ ತೀರ್ಥಹಳ್ಳಿ ಮಂಗಳೂರಿಂದ. ಲೈವ್ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಮಾಡೋಣ ಅಂತ ಉಡುಪಿ ಕಡೆ ಹೋಗಿದ್ದೆ. ಆಯ್ತಾ, ಉಡುಪಿಯಲ್ಲಿರುವಂತಹ ಈ ಗೋಶಾಲೆಗೆ ಭೇಟಿ ನೀಡಿ ಪೇಂಟಿಂಗ್ ಮಾಡೋಣ ಅಂತ ಅನ್ಕೊಂಡ್ರೆ ನಾನು ಸೀದಾ ಹೋಗಿದ್ದು ದೊಡ್ಡ ಬಂಗ್ಲೆಗೆ. ಈ ದೊಡ್ಡ ಬಂಗ್ಲೆ ಬೇರೆ ಯಾರ್ದು ಅಲ್ಲ, ನಮ್ಮ ಪ್ರಮೋದ್ ಮಧ್ವರಾಜ್ ಸರ್ದು. ಉಡುಪಿಯ ಹೆಸರಾಂತ ವ್ಯಕ್ತಿ ಇವರು, ಕೊಡುಗೆ ದಾನಿ, ಉಡುಪಿ ಕಂಡ ಶ್ರೇಷ್ಠ ಶಾಸಕರು, ಹೃದಯವಂತರು. ಇವ್ರ ಮನೆಯಲ್ಲಿರುವಂತಹ ಗೋಶಾಲೆಗೆ ಭೇಟಿ ನೀಡಿ ಪೇಂಟ್ ಮಾಡುವಂತ ಪ್ಲಾನ್ ಅಲ್ಲಿದೆ. ನನಗೆ ಆಕಸ್ಮಿಕವಾಗಿ ಸರ್ನ ಭೇಟಿ ಮಾಡುವಂತ ಅವಕಾಶ ಸಿಕ್ತು. ಅವರ ಮುಂದೆನೆ ಪೇಂಟ್ ಮಾಡಿಕೊಂಡು ಅವರ ಜೀವನದ ಕಥೆಯನ್ನ, ಸಾಧಕ ಬಾಧಕಗಳನ್ನ ಚರ್ಚೆ ಮಾಡುವಂತಹ ಅದೃಷ್ಟ ನಂದಾಗಿತ್ತು. ಯಾರಿಗ್ ತಾನೇ ಇಂತಹ ಅವಕಾಶ ಭಾಗ್ಯ ಸಿಗತ್ತೆ ಹೇಳಿ? ಇವರ ಅಧಿಕಾರ ಅವಧಿಯಲ್ಲಿ 2,000 ಕೋಟಿಗಿಂತಲೂ ಹೆಚ್ಚಿನ ಅನುದಾನವನ್ನ ಉಡುಪಿ ಜಿಲ್ಲೆಗೆ ಬರುವಂತೆ ಮಾಡಿದ್ರು, ಡೆವಲಪ್ಮೆಂಟ್ ಮಾಡಿದ್ರು. ಇದರ ಬಗ್ಗೆ ಅವ್ರ ಹತ್ರ ಕೇಳಿದಾಗ ಹೀಗೆ ಹೇಳಿದ್ರು ನೋಡಿ. ನಾನು ಸುಮಾರು 2,000 ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ದೆ. ಈಗ ಹೇಳ್ಬೋದು ಅದು ಸಿದ್ದರಾಮಯ್ಯ ಕೊಟ್ಟದ್ದಂತ. ಸಿದ್ದರಾಮಯ್ಯ ಈಗಲೂ ಇದ್ದಾರಲ್ಲ, ಈಗಲೂ ತರ್ಬೋದಲ್ಲ, ಬರ್ತಾ ಇಲ್ಲ. ವಾರಾಯಿಯಿಂದ ಉಡುಪಿಗೆ ಕುಡಿಯುವ ನೀರು ತರುವಂಥದ್ದು GTTC ಕಾಲೇಜ್ ಉಪ್ಪೂರಿನಲ್ಲಿ 45 ಕೋಟಿ ಕೆಲಸ ಮಾಡಿಸಿದ್ದೆ. 35 ಕೋಟಿ KSRTC ಬಸ್ ಸ್ಟ್ಯಾಂಡ್ ಉಡುಪಿಯಲ್ಲಿ ಇರಲಿಲ್ಲ, ನರಂ ಬಸ್ 52 ತರಿಸಿದೆ. 24 ಗಂಟೆ ಕರೆಂಟು ವಿದೌಟ್ ಪವರ್ ಶಾರ್ಟ್ ಆಗಿನ ಕಾಲದಲ್ಲಿ ಉಡುಪಿ ತಾಲೂಕಿಗೆ ಮಾತ್ರ. ಇಂಧನ ಮಂತ್ರಿ ಆಗಿದ್ದಂಥ DK ಶಿವಕುಮಾರ್ ಕ್ಷೇತ್ರಕ್ಕೂ ಇಲ್ಲ, ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯ ಕ್ಷೇತ್ರಕ್ಕೂ ಇಲ್ಲ, ಉಡುಪಿಗೆ ಮಾತ್ರ. ಬರ್ತಾ ಇದೆ ನನ್ನ ಹೊಸ ವಿಡಿಯೋ ಆರ್ಟಿಸ್ಟ್ ಅಭಿಷೇಕ್ ತೀರ್ಥಹಳ್ಳಿ ಎಂಬುವ ಯೂಟ್ಯೂಬ್ ಚಾನೆಲ್ ನಲ್ಲಿ. ಈಗಲೇ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ಪೂರ್ತಿ ವಿಡಿಯೋ ಸರ್ನ ಜೀವನ ಕಥೆ ಹಾಗೂ ನನ್ನ ಆಕಸ್ಮಿಕ ಭೇಟಿಯ ಕಥೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ.